ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವ ಮೂಲಂಗಿ ಚಟ್ನಿ ಅಥವಾ ಮೂಲಂಗಿ ತೋವೆ ಅಥವಾ ಮೂಲಂಗಿ ಬಜ್ಜಿ ಅಂತಲೇ ಹೇಳಬಹುದು. ಫ್ರೆಶ್ ಆಗಿರೋ ಮೂಲಂಗಿ ತೊಗೊಂಡು ಈ ಥರ ಸಣ್ಣ ಹಚ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಟ್ ಮಾಡ್ಕೊಂಡಿರ್ತೀವಲ್ಲ ಮೂಲಂಗಿನ ಬಾಣಲಿಗೆ ಹಾಕೋಣ. ನೋಡಿ, ಬಾಣಲಿಗೆ ಹಾಕ್ತಾ ಇದ್ದೀನಿ. ಹುಷಾರಾಗಿ ಹಾಕಿ, ಎಣ್ಣೆ ಆರುತ್ತೆ ಜೋಪಾನ. ನೋಡಿ, ಕಟ್ ಮಾಡ್ಕೊಂಡಿರೋ ಮೂಲಂಗಿನ ಬಾಣಲಿಗೆ ಹಾಕಿದ್ದೀನಿ. ನಂತರ ಒಂದು ಸರಿ ಕೈ ಆಡಿ, ಚೆನ್ನಾಗಿ ಕೈ ಆಡಿ. ಸಾಂಬಾರು ಇಲ್ಲದೆ ಟೈಮಲ್ಲಿ ಈ ಥರ ಸಿಂಪಲಾಗಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದು ಫ್ರೆಂಡ್ಸ್. ನಿಜವೂ ತುಂಬ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಬಜ್ಜಿ ಅಥವಾ ಚಟ್ನಿ. ಇವಾಗ ಒಂದು ಸ್ವಲ್ಪ ಮುಚ್ಚಿಡಿ, ಅದು ಎಣ್ಣೆಲೇ ಅದು ಚೆನ್ನಾಗಿ ಬೇಯುತ್ತೆ, ಬಾಡುತ್ತೆ. ನೋಡಿ, ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಆಗಿದೆ ಚೆನ್ನಾಗಿ. ಒಂದು ಸರಿ ಕೈ ಆಡಿ. ನೆಕ್ಸ್ಟ್ ಕೈ ಆಡ್ತಾನೆ ಇದಕ್ಕೆ ಒಂದು ಬೌಲಷ್ಟು ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಣ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ ಈರುಳ್ಳಿ ಸಹ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದುವೇ ಮೂಲಂಗಿ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಬ್ಬೊಬ್ಬರು ಮಕ್ಕಳು ಮೂಲಂಗಿ ಸಾಂಬಾರೆಲ್ಲ ಹಾಕಿದ್ರೆ ತಿನ್ನಲ್ಲ. ಅಂಥ ಟೈಮಲ್ಲಿ ಈ ಥರ ಚಟ್ನಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್, ರೊಟ್ಟಿ ಜೊತೆ, ಚಪಾತಿ ಜೊತೆ. ನೆಕ್ಸ್ಟ್ ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೂಲಂಗಿ ಹಾಕಿದ್ದೀನಿ ಅಂತಲೇ ನಿಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಕೈ ಆಡಿ. ಇವಾಗ ಈರುಳ್ಳಿ, ಮೂಲಂಗಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಕೈ ಆಡ್ಕೊಂಡು ಇದ್ದೀವಿ. ನೋಡಿ, ಆಲ್ರೆಡಿ ಇದು ಆಯಿತು. ಇವಾಗ ಮೂಲಂಗಿ ಸ್ವಲ್ಪ ಬಾಡಿದ್ರೆ ಸಾಕು, ತುಂಬ ಏನು ಬೇಯಿಸೋದು ಬಾಡಿಸೋದು ಬೇಕಾಗಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋದು ಪೀಸ್. ಫ್ರೆಶ್ ಆಗಿರಬೇಕು ಕಾಯಿ ಇದಕ್ಕೆ. ಅದನ್ನು ಅಷ್ಟೇ ಬಾಣಲಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಷ್ಟು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೂ ಚೆನ್ನಾಗಿ ಕೈ ಆಡಿ. ಚೆನ್ನಾಗಿ ಕೈ ಆಡ್ತೀನಿ. ಇದು ಆಲ್ರೆಡಿ ಆಗಿದೆ. ಕಾಯಿ ಹಾಕಿದ್ದೀವಿ ಅಲ್ವಾ, ಕಾಯಿ ಹಾಕ್ಮೇಲೆ ಒಂದು ಸ್ವಲ್ಪ ಅದು ಬಾಡಬೇಕು. ಒಂದು 2-3 ಸೆಕೆಂಡಷ್ಟು ಮುಚ್ಚಿ ಇಟ್ಬಿಟ್ರೆ ಅದು ಬಾಡೋಗುತ್ತೆ ಫ್ರೆಂಡ್ಸ್, ಸಾಕಾಗುತ್ತೆ ಅಷ್ಟೇ. ನೋಡಿ, ಇವಾಗ ಆಲ್ರೆಡಿ ಇದು ಆಯಿತು, ಬಾಳಾಗಿದೆ ಎಲ್ಲ. ತೆಂಗಿನಕಾಯಿ, ಮೂಲಂಗಿ, ಹುಣಸೆಹಣ್ಣು, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಎಣ್ಣೆಯಲ್ಲೇ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲಾಗಿರೋ ಮಸಾಲೆ, ಅಂದರೆ ಜಾಸ್ತಿ ಯಾವ ವಸ್ತು ಇಲ್ಲ, ಕಡಿಮೆ ಮಸಾಲೆ ಯೂಸ್ ಮಾಡ್ತೀನಿ ಇದಕ್ಕೆ. ಒಣಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 4 ಹಾಕ್ತಾಯಿದ್ದೀನಿ ಅಷ್ಟೇ. ಹುರ್ಕೋಬೇಕು ಇದನ್ನು. ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕ್ಬೋದು, ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಜೊತೆಗೆ ಹಾಕ್ಕೊಳ್ಳಿ. ಧನಿಯಾನೂ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಇದೆರಡು ಕೆಂಪಾಗಿ ಹುರ್ಕೊಂಡ್ಮೇಲೆ ನಾವು ಮೂಲಂಗಿ ಎಲ್ಲ ಬಾಡಿಸಿಟ್ಟಿರ್ತೀವಲ್ಲ, ಅದು ತಣ್ಣಗಾಗಿರುತ್ತೆ. ಇವಾಗ ಆರಿರುತ್ತೆ, ಅದು ತಣ್ಣಗಾಗಿರುತ್ತೆ. ಮತ್ತು ಇದು ಹುರಿದು ರೆಡಿ ಮಾಡ್ಕೊಂಡಿರ್ತೀವಿ. ತಣ್ಣಗಾಗಿರೋದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೋಡಿ, ಇದು ಆರಿದೆ, ಇವಾಗೆಲ್ಲ ಆರಿದೆ. ಮೂಲಂಗಿ, ತೆಂಗಿನಕಾಯಿ ಎಲ್ಲ ಏನೇನು ಹಾಕಿದ್ವೋ ಅದೆಲ್ಲ ಆರಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್ ಇದನ್ನು. ಅದು ಈ ಚಳಿಗಾಲದಲ್ಲಂತೂ ನೀವು ಮಳೆ ಬರ್ತಿರೋ
ಟೈಮಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ಇದನ್ನು ಹಾಕ್ಕೊಂಡು ತುಪ್ಪ ಜೊತೆ ತಿಂತಾ ಇದ್ದರೆ ಜೊತೆಗೆ ಒಂದು ಉಪ್ಪಿನಕಾಯಿ ಒಂದು ಹಪ್ಪಳ ಇರಬೇಕು, ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಒಣಮೆಣ್ಸಿನ ಮತ್ತು ಧನಿಯಾ ಹುರಿದಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ. ಎಲ್ಲ ಹಾಕ್ಕೊಂಡು ಮಿಕ್ಸಿಲಿ ಮಾಡ್ಕೊಳ್ಳೋಣ. ತುಂಬ ರಫು ಬೇಡ, ತುಂಬ ನೈಸು ಬೇಡ, ಆ ರೀತಿಲಿ ಮಾಡ್ಕೊಳ್ಳಿ. ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿದ್ದವ್ರು ಮೆಣಸಿನ ಹಾಕ್ಕೊಳ್ಳಿ. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ. ನೋಡಿ ಈಗ ರುಬ್ಬಿದಾಯಿತು. ಇವಾಗ ಇದೆಲ್ಲ ರೆಡಿ ಆಗಿದೆ. ಇದಕ್ಕೊಂದು ಸಿಂಪಲ್ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಎಷ್ಟು ರುಚಿಕರವಾಗಿರುತ್ತದೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಮತ್ತು ಇದ್ರ ಪರಿಮಳ ಅಂತೂ ಮಾಡ್ತಿರುವಾಗ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ, ಮಾಡೋಕ್ಕೂ ಚೆಂದ ಈ ರೆಸಿಪಿ ಫ್ರೆಂಡ್ಸ್. ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ. ಸಾಸಿವೆ, ಮಾಮೂಲಿ ಹಿಂಗಿಲ್ಲ ಅಂದರೆ ನಾನು ಯಾವ ಅಡುಗೆನೂ ಮಾಡಲ್ಲ. ಹಿಂಗು ಜೊತೆನೂ ಹಾಕಲೇಬೇಕು. ಹಿಂಗೆ ಹಾಕಿದ್ರೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತದೆ, ಯಾವ ಪದಾರ್ಥಕ್ಕೂ ಅಷ್ಟೇ. ನೋಡಿ ಎಲ್ಲ ಆಯಿತು. ರುಬ್ಬಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಒಂದು ಸರಿ ಸ್ಟವ್ ಮೇಲೇ ಮಿಕ್ಸ್ ಮಾಡಿದ್ರೆ ಮೂಲಂಗಿ ತೊವೆ ರೆಡಿ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ಬಿಸಿ ಬಿಸಿ ಅನ್ನೋದೊಂದಿಗೆ ಮಾಡಿ ತಿಂದು ರುಚಿ ಹೇಳಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು, ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.